ಭಗವದ್ಗೀತೆ ಅಧ್ಯಾಯ 1 ಶ್ಲೋಕ 4 ಅತ್ರ ಶೂರ ಮಹೇಶ್ವಾಸ ಭೀಮಾರ್ಜುನ ಸಮಯುಧಿ ಯುಯುಧಾನೋ ವಿರಾಟಶ್ಚ ದೃಪದಶ್ಚರತಃ. ಈ ಶ್ಲೋಕದ ಅರ್ಥ: ದುರ್ಯೋಧನನು ಅರ್ಜುನನಿಗೆ ಪಾಂಡವ ಸೇನೆಯಲ್ಲಿರುವ ಶೂರ ಯೋಧರ ಪರಿಚಯವನ್ನು ನೀಡುತ್ತಾ, ಇಲ್ಲಿ ಭೀಮ ಮತ್ತು ಅರ್ಜುನನಿಗೆ ಸಮಾನರಾದ ಮಹಾಬಿಲ್ಲುಗಾರರು, ಯುದ್ಧದಲ್ಲಿ ಯುಯುಧಾನ, ವಿರಾಟ ಮತ್ತು ದೃಪದ ಮುಂತಾದ ಮಹಾರಥರು ಇದ್ದಾರೆ ಎಂದು ವಿವರಿಸುತ್ತಾನೆ. ಈ ಶ್ಲೋಕವು ಪಾಂಡವ ಸೇನೆಯ ಬಲ ಮತ್ತು ಶ್ರೇಷ್ಠ ಯೋಧರ ಸಮೂಹವನ್ನು ಸೂಚಿಸುತ್ತದೆ. ಇದರ ಭಾವಾರ್ಥವನ್ನು ನೋಡುವುದಾದರೆ, ಮಹಾಭಾರತವು ಕೇವಲ ಯುದ್ಧ ಕಥೆಯೇ ಅಲ್ಲ, ಅದು ಧೈರ್ಯ, ಶೌರ್ಯ, ತಂತ್ರ, ನಾಯಕತ್ವ ಮತ್ತು ಒಕ್ಕೂಟ ಶಕ್ತಿಯ ಮಹತ್ವವನ್ನು ತಿಳಿಸುವ ಅತಿ ಶ್ರೇಷ್ಠ ಗಾಥೆಯಾಗುತ್ತದೆ. ಈ ಮಹಾಯುದ್ಧದಲ್ಲಿ ಪಾಂಡವ ಮತ್ತು ಕೌರವ ಸೇನೆಗಳು ಪರಸ್ಪರ ಎದುರಾಗಿ, ಪ್ರತಿಯೊಂದು ಯೋಧನ ಶಕ್ತಿ, ಶೌರ್ಯ ಮತ್ತು ಯುದ್ಧ ಕೌಶಲ್ಯವು ನಿರ್ಣಾಯಕವಾಗಿತ್ತು. ದುರ್ಯೋಧನನು ಪಾಂಡವರ ಶಕ್ತಿಯನ್ನು ಬಹಳ ನಿಖರವಾಗಿ ಅರಿತಿದ್ದನು. ಈ ಕಾರಣದಿಂದ ಆತನು ಅರ್ಜುನನಿಗೆ ಪಾಂಡವ ಸೇನೆಯ ಶೂರ ಯೋಧರ ಪರಿಚಯವನ್ನು ನೀಡುತ್ತಾನೆ, ಅವರ ಶಕ್ತಿಯ ವೈವಿಧ್ಯತೆ ಮತ್ತು ಧೈರ್ಯವನ್ನು ವಿವರಿಸುತ್ತಾನೆ. ಭೀಮನು ದೈಹಿಕ ಶಕ್ತಿಯ ಪ್ರತೀಕವಾಗಿದ್ದನು. ತನ್ನ ಭೀಕರ ದೇಹ ಶಕ್ತಿ, ಅಶಕ್ತಿಶೀಲ ಶತ್ರುಗಳ ಮೇಲೆ ಕಪಟವಿಲ್ಲದ ಘೋರ ಶೌರ್ಯ ಮತ್ತು ನಿರ್ಣಾಯಕ ದಾಳಿ ಮೂಲಕ ಭೀಮನು ಶತ್ರುಗಳಿಗೆ ಭಯವನ್ನು ಹುಟ್ಟಿಸುತ್ತಿದ್ದ. ಪ್ರತಿ ತಲೆಬೆರಗು ಕಾದಿ, ಪ್ರತಿಯೊಂದು ಘರ್ಷಣೆಯಲ್ಲಿ ಭೀಮನ ಪ್ರಭಾವ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ಅದೇ ಸಮಯದಲ್ಲಿ ಅರ್ಜುನನು ವಾಣರಚನೆ ಮತ್ತು ಯುದ್ಧತಂತ್ರದಲ್ಲಿ ಶ್ರೇಷ್ಠನಾಗಿದ್ದನು. ತನ್ನ ಧೈರ್ಯ, ತಂತ್ರಜ್ಞಾನ ಮತ್ತು ನಿರ್ಧಾರಶೀಲತೆಯಿಂದ ಅರ್ಜುನನು ಯುದ್ಧದಲ್ಲಿ ಯಾವತ್ತೂ ಶತ್ರುಗಳ ಮೇಲೆ ಜಯವನ್ನು ಸಾಧಿಸುತ್ತಿದ್ದ. ದುರ್ಯೋಧನನು ಈ ಶಕ್ತಿ ಯಥಾರ್ಥವಾಗಿ ಅರಿತನು ಮತ್ತು ಅವರಿಗೆ ಸಮಾನವಾದ ಶೂರ ಯೋಧರನ್ನು ನೋಡಿಕೊಂಡನು. ಧೃಷ್ಟದ್ಯುಮ್ನನು ತನ್ನ ಧೈರ್ಯ ಮತ್ತು ಯುದ್ಧ ಕೌಶಲ್ಯದಿಂದ ಪ್ರಸಿದ್ಧನಾಗಿದ್ದರೂ ಅವನು ಭೀಮಾರ್ಜುನರ ಮಟ್ಟಿಗೆ ದುರ್ಜಯನಾಗಿರಲಿಲ್ಲ. ಈ ಅಂಶವನ್ನು ದುರ್ಯೋಧನನು ತಿಳಿದುಕೊಂಡಿದ್ದನು. ಭೀಮಾರ್ಜುನರ ಶಕ್ತಿ ಎಷ್ಟಾದರೂ ಅವರನ್ನು ಮಾತ್ರ ಎದುರಿಸುವುದರಿಂದ ಯುದ್ಧದ ಜಯ ಖಚಿತವಾಗುವುದಿಲ್ಲ. ಆದ್ದರಿಂದ ಆತನು ಪಾಂಡವ ಸೇನೆಯಲ್ಲಿ ಇತರ ಶೂರ ಯೋಧರನ್ನು ಗಮನಕ್ಕೆ ತಂದನು. ಯುಯುಧಾನನು ತನ್ನ ನಿರ್ಧಾರಾತ್ಮಕ ಧೈರ್ಯ, ಸಮರ್ಥ ತಂತ್ರ ಮತ್ತು ಯುದ್ಧದಲ್ಲಿ ತ್ವರಿತ ಪ್ರತಿಕ್ರಿಯೆಯಿಂದ ಶತ್ರುಗಳ ಮೇಲೆ ಭೀಕರ ಪ್ರಭಾವವನ್ನು ತೋರಿಸುತ್ತಿದ್ದ. ವಿರಾಟನು ತನ್ನ ಸಮರ ನಿರ್ವಹಣೆಯಲ್ಲಿ ಶ್ರೇಷ್ಠತೆಯನ್ನು ತೋರಿಸುತ್ತಾ ಶತ್ರು ಸೇನೆಗೆ ನಿಖರವಾದ ಸಂಕಟವನ್ನು ಉಂಟುಮಾಡುತ್ತಿದ್ದ. ದೃಪದನು ತನ್ನ ರಾಜಕೀಯ ಚಾತುರ್ಯ ಮತ್ತು ಯುದ್ಧತಂತ್ರದ ಅನುಭವದಿಂದ ಪಾಂಡವ ಸೇನೆಯ ಒಕ್ಕೂಟವನ್ನು ಶಕ್ತಿಶಾಲಿಯಾಗಿ ನಿರ್ವಹಿಸುತ್ತಿದ್ದ. ಇತರ ಯೋಧರು ತಮ್ಮದೇ ಶಕ್ತಿಯನ್ನು ಪ್ರದರ್ಶಿಸುತ್ತಾ ಶತ್ರುಪಕ್ಷದ ಪ್ರತಿ ಯತ್ನವನ್ನು ನಿರ್ಜೀವರಾಗಿಸಬಲ್ಲ ಶಕ್ತಿಯನ್ನು ಹೊಂದಿದ್ದರು. ದುರ್ಯೋಧನನು ಈ ಶಕ್ತಿಶಾಲಿ ಯೋಧರನ್ನು ಭೀಮಾರ್ಜುನರೊಂದಿಗೆ ಹೋಲಿಸುತ್ತಾನೆ. ಇದರಿಂದ ಪಾಂಡವ ಸೇನೆಯ ಒಕ್ಕೂಟವು ಎಷ್ಟು ಶಕ್ತಿಶಾಲಿಯಾಗಿದೆ ಎಂಬುದನ್ನು ಆತನು ಅರಿತನು. ಪ್ರತಿಯೊಂದು ಶೂರ ಯೋಧನ ಶಕ್ತಿ, ಪ್ರತಿಯೊಂದು ತಂತ್ರ, ಪ್ರತಿಯೊಂದು ಧೈರ್ಯ ಪಾಂಡವ ಸೇನೆಯ ಸಮಗ್ರ ಶಕ್ತಿಯನ್ನು ಹೆಚ್ಚಿಸುತ್ತಿತ್ತು. ದುರ್ಯೋಧನನು ಅರಿತಂತೆ ಈ ಶಕ್ತಿಶಾಲಿ ಒಕ್ಕೂಟವೇ ಕೌರವರ ಜಯಕ್ಕೆ ದೊಡ್ಡ ಅಡ್ಡಿಯಾಗಬಲ್ಲದು. ಈ ದೃಶ್ಯವು ಯುದ್ಧದಲ್ಲಿ ನೈತಿಕತೆ, ತಂತ್ರಜ್ಞಾನ, ಶಕ್ತಿಯ ವೈವಿಧ್ಯತೆ ಮತ್ತು ಸಹಕಾರಿ ಶಕ್ತಿಯ ಮಹತ್ವವನ್ನು ಒತ್ತಿ ತೋರಿಸುತ್ತದೆ. ಭೀಮಾರ್ಜುನ ಶಕ್ತಿಶಾಲಿ ಯೋಧರಾಗಿದ್ದರು. ಅವರ ಪಕ್ಕದಲ್ಲಿ ಇತರ ಶೂರ ಯೋಧರ ಒಕ್ಕೂಟವಿಲ್ಲದೆ ಸಂಪೂರ್ಣ ಶಕ್ತಿಯನ್ನು ತೋರಲು ಸಾಧ್ಯವಾಗುತ್ತಿರಲಿಲ್ಲ. ದುರ್ಯೋಧನನು ಇದನ್ನು ಅರಿತು ಪಾಂಡವ ಸೇನೆಯ ಸಮಗ್ರ ಶಕ್ತಿ ಮತ್ತು ಶ್ರೇಷ್ಠತೆಯನ್ನು ಗುರುತಿಸುತ್ತಾನೆ. ಹೀಗಾಗಿ ಮಹಾಭಾರತದ ಯುದ್ಧವು ಕೇವಲ ವ್ಯಕ್ತಿ ಶಕ್ತಿಯಲ್ಲ, ಯೋಧರ ಒಕ್ಕೂಟ, ಸಹಕಾರ ಮತ್ತು ಸಂಯೋಜನೆಯ ಶಕ್ತಿಯ ಮೇಲೆ ಹೆಚ್ಚು ಅವಲಂಬಿತವಾಗಿದೆ. ಈ ಮೂಲಕ ಓದುಗರಿಗೆ ಯೋಧರ ವೈವಿಧ್ಯತೆಯ ಶಕ್ತಿ, ನಾಯಕತ್ವದ ಮಹತ್ವ ಮತ್ತು ಒಕ್ಕೂಟ ಶಕ್ತಿಯ ಅವಶ್ಯಕತೆಯನ್ನು ತಿಳಿಸುವ ಶ್ರೇಷ್ಠ ಪಾಠ ನೀಡಲಾಗುತ್ತದೆ.
ದುರ್ಯೋಧನನು ಪಾಂಡವರ ಶಕ್ತಿಯನ್ನು ಗುರುತಿಸುವ ದೃಷ್ಟಿಯಿಂದ ಶತ್ರುಪಕ್ಷದ ದೃಷ್ಟಿಕೋನವನ್ನು ಸ್ಪಷ್ಟವಾಗಿ ತೋರಿಸುತ್ತಾನೆ. ಹೀಗಾಗಿ ಯುದ್ಧದಲ್ಲಿ ಸಮಗ್ರ ತಂತ್ರ, ಧೈರ್ಯ ಮತ್ತು ಸಹಕಾರವೇ ಯಶಸ್ಸಿನ ಮೂಲ ಎಂಬ ಸಂದೇಶವು ಈ ದೃಶ್ಯದಲ್ಲಿ ನಿರಂತರವಾಗಿ ಪ್ರತಿಫಲಿಸುತ್ತದೆ. ಮಹಾಭಾರತವು ಕೇವಲ ಪೌರಾಣಿಕ ಯುದ್ಧ ಕಥೆಯಲ್ಲ, ಅದು ಧೈರ್ಯ, ಶೌರ್ಯ, ತಂತ್ರ, ನಾಯಕತ್ವ ಮತ್ತು ಒಕ್ಕೂಟ ಶಕ್ತಿಯ ಸಮಗ್ರ ಪ್ರದರ್ಶನವಾಗಿದೆ. ಈ ಮಹಾಯುದ್ಧದಲ್ಲಿ ಪಾಂಡವ ಸೇನೆಯ ಶಕ್ತಿ, ಶ್ರೇಷ್ಠತೆ ಮತ್ತು ವೈಶಿಷ್ಟ್ಯತೆಯನ್ನು ದುರ್ಯೋಧನನು ಯೋಧನ ದೃಷ್ಟಿಯಿಂದ ಅಧ್ಯಯನ ಮಾಡಿ ಅರಿತನು. ಆತನು ಅರ್ಜುನನಿಗೆ ಪಾಂಡವರ ಶೂರ ಯೋಧರ ಪರಿಚಯ ನೀಡುವ ಮೂಲಕ ಶಕ್ತಿಯ ವೈವಿಧ್ಯತೆಯನ್ನು, ಪ್ರತ್ಯೇಕ ಯೋಧರ ಮಹತ್ವವನ್ನು ಮತ್ತು ಒಕ್ಕೂಟದ ಶಕ್ತಿಯ ಸಮಗ್ರತೆಯನ್ನು ವಿವರಿಸುತ್ತಾನೆ. ಭೀಮನು ದೈಹಿಕ ಶಕ್ತಿಯ ಪ್ರತೀಕ. ಅವನ ದೈಹಿಕ ಸಾಮರ್ಥ್ಯ, ನಿರ್ಣಾಯಕ ಶೌರ್ಯ, ಭೀಕರ ದಾಳಿ ಎಲ್ಲವೂ ಶತ್ರುಗಳಿಗೆ ಭಯವನ್ನು ಹುಟ್ಟಿಸುತ್ತವೆ. ಪ್ರತಿಯೊಂದು ಹೋರಾಟದಲ್ಲಿ ಭೀಮನ ತೀವ್ರ ಶಕ್ತಿ ತೋರುತ್ತದೆ. ಇದರೊಂದಿಗೆ ಅರ್ಜುನನು ವಾಣರಚನೆ ಮತ್ತು ಯುದ್ಧತಂತ್ರದಲ್ಲಿ ಶ್ರೇಷ್ಠನಾಗಿದ್ದನು. ತನ್ನ ತೀಕ್ಷ್ಣ ಮನೋಬಲ, ನಿರ್ಧಾರಶೀಲತೆ ಮತ್ತು ಯುದ್ಧ ತಂತ್ರಜ್ಞಾನದ ಮೂಲಕ ಅರ್ಜುನನು ಶತ್ರುಗಳ ಮೇಲೆ ಜಯ ಸಾಧಿಸುತ್ತಿದ್ದನು. ದುರ್ಯೋಧನನು ಭೀಮಾರ್ಜುನರ ಶಕ್ತಿಯನ್ನು ತೀವ್ರವಾಗಿ ಅರಿತನು. ಅವರ ಪಕ್ಕದಲ್ಲಿ ಇತರ ಶೂರ ಯೋಧರ ಶಕ್ತಿಯ ಪರಿಣಾಮವನ್ನು ಆತನು ಗಮನಿಸುತ್ತಿದ್ದನು. ಧೃಷ್ಟದ್ಯುಮ್ನನು ಧೈರ್ಯ ಮತ್ತು ಯುದ್ಧ ಕೌಶಲ್ಯದಲ್ಲಿ ವಿಶಿಷ್ಟ ಶಕ್ತಿ ಹೊಂದಿದ್ದರೂ ಭೀಮಾರ್ಜುನರ ಮಟ್ಟಿಗೆ ದುರ್ಜಯನಾಗಿರಲಿಲ್ಲ. ಆದರೆ ದುರ್ಯೋಧನನು ಪಾಂಡವ ಸೇನೆಯಲ್ಲಿ ಇತರ ಮಹಾರಥರನ್ನು ಗಮನಕ್ಕೆ ತರುತ್ತಾನೆ. ಯುಯುಧಾನನು ತ್ವರಿತ ನಿರ್ಧಾರ, ಧೈರ್ಯ ಮತ್ತು ತಂತ್ರಜ್ಞಾನದಲ್ಲಿ ಶ್ರೇಷ್ಠ. ವಿರಾಟನು ಶೌರ್ಯ, ಯುದ್ಧ ನಿರ್ವಹಣೆ ಮತ್ತು ಸಂಯಮದ ಮೂಲಕ ಯುದ್ಧದ ದಿಕ್ಕನ್ನು ಸ್ಥಿರಗೊಳಿಸುತ್ತಿದ್ದನು. ದೃಪದನು ರಾಜಕೀಯ ಚಾತುರ್ಯ ಮತ್ತು ಯುದ್ಧತಂತ್ರದ ಮೂಲಕ ಪಾಂಡವ ಸೇನೆಯ ಒಕ್ಕೂಟವನ್ನು ಶಕ್ತಿಶಾಲಿಯಾಗಿ ನಿರ್ವಹಿಸುತ್ತಿದ್ದನು. ಇತರ ಮಹಾರಥರು ತಮ್ಮದೇ ಶಕ್ತಿಯನ್ನು ತೋರಿಸುತ್ತಾ ಶತ್ರುಪಕ್ಷಕ್ಕೆ ಭೀಕರ ತೊಂದರೆ ಉಂಟುಮಾಡುತ್ತಿದ್ದರು. ಈ ದೃಶ್ಯವು ಯುದ್ಧದಲ್ಲಿ ಪ್ರತಿಯೊಬ್ಬ ಯೋಧನ ಶಕ್ತಿ, ವೈಶಿಷ್ಟ್ಯತೆ ಮತ್ತು ತಂತ್ರಜ್ಞಾನ ಮಹತ್ವವನ್ನು ತೋರಿಸುತ್ತದೆ. ಭೀಮ, ಅರ್ಜುನ, ಧೃಷ್ಟದ್ಯುಮ್ನ ಮತ್ತು ಇತರ ಶೂರ ಯೋಧರ ವೈವಿಧ್ಯತೆಯು ಒಟ್ಟಿನಲ್ಲಿ ಪಾಂಡವ ಸೇನೆಯನ್ನು ಶಕ್ತಿಶಾಲಿಯಾಗಿ ಮಾಡುತ್ತದೆ. ದುರ್ಯೋಧನನು ಈ ಒಕ್ಕೂಟದ ಶಕ್ತಿಯನ್ನು ತಿಳಿದು ಶತ್ರುಪಕ್ಷಕ್ಕೆ ಪಾಂಡವರ ಶಕ್ತಿಯ ಭಯಾನಕ ಪರಿಣಾಮವನ್ನು ತೋರಿಸುತ್ತಾನೆ. ದ್ವೈತ ಸಿದ್ಧಾಂತ, ದ್ವೈತ ತತ್ವದಲ್ಲಿ ಪ್ರತಿಯೊಂದು ಅಸ್ತಿತ್ವವು ಸ್ವತಂತ್ರ ಮತ್ತು ವಿಭಿನ್ನ. ಭೀಮನು ತನ್ನ ಶಕ್ತಿ, ಅರ್ಜುನನು ತನ್ನ ತಂತ್ರ, ಧೃಷ್ಟದ್ಯುಮ್ನನು ತನ್ನ ಧೈರ್ಯ ಮತ್ತು ಇತರ ಮಹಾರಥರು ತಮ್ಮ ಶಕ್ತಿಯನ್ನು ತೋರಿಸುತ್ತಾರೆ. ಪ್ರತಿಯೊಂದು ಶಕ್ತಿ ಪ್ರತ್ಯೇಕ ವ್ಯಕ್ತಿತ್ವದಿಂದ ಕಾರ್ಯನಿರ್ವಹಿಸುತ್ತದೆ. ಈ ದೃಷ್ಟಿಕೋನವು ಯುದ್ಧದಲ್ಲಿ ಪ್ರತಿಯೊಬ್ಬ ಯೋಧನ ವೈಶಿಷ್ಟ್ಯತೆಯ ಮಹತ್ವವನ್ನು ಒತ್ತಿ ತೋರಿಸುತ್ತದೆ. ಎಲ್ಲ ಶಕ್ತಿ ವಿಭಿನ್ನವಾಗಿದ್ದರೂ ಒಟ್ಟಿನಲ್ಲಿ ಒಕ್ಕೂಟ ಶಕ್ತಿ ರೂಪುಗೊಳ್ಳುತ್ತದೆ. ದ್ವೈತವು ವೈವಿಧ್ಯತೆಯ ಮಹತ್ವವನ್ನು ತಿಳಿಸುತ್ತದೆ. ವ್ಯಕ್ತಿ ಶಕ್ತಿ, ಧೈರ್ಯ ಮತ್ತು ತಂತ್ರವು ಒಂದರ ಮೇಲೊಂದು ಅವಲಂಬಿತವಿಲ್ಲದೆ ಕಾರ್ಯನಿರ್ವಹಿಸುತ್ತವೆ. ಅದ್ವೈತ ಸಿದ್ಧಾಂತ. ಅದ್ವೈತ ತತ್ವದಲ್ಲಿ ಎಲ್ಲ ವಿಭಿನ್ನ ವ್ಯಕ್ತಿತ್ವಗಳು, ಶಕ್ತಿಗಳು, ಯೋಧರು ಒಂದು ಏಕಾತ್ಮ ಶಕ್ತಿಯ ವಿಭಿನ್ನ ರೂಪಗಳೇ. ಭೀಮ, ಅರ್ಜುನ, ಧೃಷ್ಟದ್ಯುಮ್ನ ಮತ್ತು ಇತರ ಶೂರ ಯೋಧರು ಪ್ರತ್ಯೇಕ ವ್ಯಕ್ತಿಗಳಂತೆ ಕಾಣುತ್ತಿದ್ದರು. ಅವರ ಶಕ್ತಿ ಮತ್ತು ಧೈರ್ಯ ಒಂದೇ ಪರಮ ಶಕ್ತಿಯ ವಿಭಿನ್ನ ಪ್ರತಿಬಿಂಬವಾಗಿದೆ. ದುರ್ಯೋಧನನು ಪಾಂಡವರ ಶಕ್ತಿಯ ವೈಶಿಷ್ಟ್ಯವನ್ನು ಗುರುತಿಸುತ್ತಿದ್ದರೂ ಅದರ ಮೂಲ ಶಕ್ತಿ ಒಬ್ಬ ಪರಮಾತ್ಮದಲ್ಲಿ ಅಡಗಿರುತ್ತದೆ. ಇದರಿಂದ ಯುದ್ಧದ ಶಕ್ತಿಯ ವ್ಯಾಖ್ಯಾನವು ಮಾನವ ಶಕ್ತಿಯ ವೈವಿಧ್ಯತೆಯೊಳಗಿನ ಏಕತ್ವವನ್ನು ತೋರಿಸುತ್ತದೆ. ವ್ಯಕ್ತಿಗಳ ವೈಶಿಷ್ಟ್ಯತೆ ತಾತ್ಕಾಲಿಕ, ಆದರೆ ಮೂಲ ಶಕ್ತಿ ಪರಮಾತ್ಮದಲ್ಲಿ ಒಂದೇ. ಇದರಿಂದ ಜೀವನದಲ್ಲಿ ವ್ಯಕ್ತಿಯ ಶಕ್ತಿ, ಶೌರ್ಯ,
ಧೈರ್ಯ ಎಂಬ ಅರಿವು ಮೂಡುತ್ತದೆ. ವಿಶಿಷ್ಟಾದ್ವೈತ ಸಿದ್ಧಾಂತ ವಿಶಿಷ್ಟಾದ್ವೈತ ತತ್ವದಲ್ಲಿ ವೈಶಿಷ್ಟ್ಯತೆಯೊಂದಿಗೆ ಸಂಯೋಜಿತ ಶಕ್ತಿ ಪರಮಾತ್ಮನೊಂದಿಗೆ ಅಡಗಿ ಹೋಗಿ ಶಕ್ತಿಶಾಲಿಯಾಗುತ್ತದೆ. ಪ್ರತಿಯೊಂದು ವೈಶಿಷ್ಟ್ಯತೆಯು ತನ್ನದೇ ಶಕ್ತಿ ಮತ್ತು ಕರ್ತವ್ಯವನ್ನು ನಿರ್ವಹಿಸುತ್ತಿದೆ, ಆದರೆ ಪರಮಾತ್ಮದೊಂದಿಗೆ ನಿರಂತರ ಸಂಯೋಜನೆಯಲ್ಲಿಯೇ ಶಕ್ತಿಶಾಲಿ. ಭೀಮ, ಅರ್ಜುನ, ದೃಷ್ಟದ್ಯುಮ್ನ ಮತ್ತು ಇತರ ಮಹಾರಥರು ತಮ್ಮ ವೈಶಿಷ್ಟ್ಯತೆಯ ಮೂಲಕ ಶಕ್ತಿಶಾಲಿಯಾಗಿದ್ದು ಒಕ್ಕೂಟದಲ್ಲಿ ಪರಮಾತ್ಮ ಶಕ್ತಿಯ ಪ್ರತಿಬಿಂಬವಾಗುತ್ತಾರೆ. ಈ ದೃಷ್ಟಿಕೋನವು ವೈಯಕ್ತಿಕ ಶಕ್ತಿ ಮತ್ತು ಪರಮಾತ್ಮ ಶಕ್ತಿಯ ಸಂಯೋಜನೆಯ ಮಹತ್ವವನ್ನು ಒತ್ತಿ ತೋರಿಸುತ್ತದೆ. ವೈಶಿಷ್ಟ್ಯತೆಯೊಂದಿಗೆ ಏಕತೆಯ ಸಿದ್ಧಾಂತವು ವ್ಯಕ್ತಿಯ ವೈಯಕ್ತಿಕ ಶಕ್ತಿಯಲ್ಲಿಯೂ ಒಕ್ಕೂಟ ಶಕ್ತಿಯಲ್ಲಿಯೂ ಮತ್ತು ಪರಮಾತ್ಮ ಶಕ್ತಿಯಲ್ಲಿಯೂ ಸಮಗ್ರತೆಯನ್ನು ತೋರಿಸುತ್ತದೆ. ತತ್ವಾತ್ಮಕ ಸಂದೇಶ ವ್ಯಕ್ತಿ ಶಕ್ತಿ, ವೈಯಕ್ತಿಕ ಧೈರ್ಯ ಮತ್ತು ಶೌರ್ಯ ಮಹತ್ವಪೂರ್ಣವಾಗಿದ್ದರೂ ಒಕ್ಕೂಟ, ಸಹಕಾರ ಮತ್ತು ಸಮಗ್ರ ದೃಷ್ಟಿಕೋನದಿಂದ ಶಕ್ತಿ ಪೂರ್ಣವಾಗುತ್ತದೆ. ವೈಶಿಷ್ಟ್ಯತೆಯೊಂದಿಗೆ ಸಮಗ್ರ ಶಕ್ತಿ ಮತ್ತು ಜಯ ಸಾಧ್ಯ. ಪ್ರತಿಯೊಂದು ಶಕ್ತಿ ಪರಮಾತ್ಮ ಶಕ್ತಿಯ ವಿಭಿನ್ನ ರೂಪ ಎಂಬ ಅರಿವು ಜೀವನದಲ್ಲಿ ನೈತಿಕ, ಧಾರ್ಮಿಕ, ತತ್ವಾತ್ಮಕ ಹಾಗೂ ವೈಯಕ್ತಿಕ ಶಕ್ತಿಯ ಸಮಗ್ರತೆಯನ್ನು ತಿಳಿಸುತ್ತದೆ. ದುರ್ಯೋಧನನು ಪಾಂಡವ ಸೇನೆಯ ಶಕ್ತಿಯ ವಿವರವನ್ನು ಅರ್ಜುನನಿಗೆ ನೀಡುವ ದೃಶ್ಯವು ಕೇವಲ ಯುದ್ಧ ಕಥೆಯಲ್ಲ, ಜೀವಿತ, ಧರ್ಮ ಮತ್ತು ತತ್ವ ಪಾಠವಾಗಿಯೂ ಪರಿಣಮಿಸುತ್ತದೆ. ವ್ಯಕ್ತಿ ಶಕ್ತಿ, ಒಕ್ಕೂಟ ಶಕ್ತಿ, ವೈವಿಧ್ಯತೆಯ ಶಕ್ತಿ ಮತ್ತು ಪರಮಾತ್ಮ ಶಕ್ತಿಯ ಸಂಕಲನವೇ ಸಮಗ್ರ ಜಯದ ಮೂಲವಾಗಿದೆ ಎಂಬ ಸಂದೇಶ ನಿರಂತರವಾಗಿ ಪ್ರತಿಫಲಿಸುತ್ತದೆ. ಇದರ ತತ್ವಾರ್ಥ ಹೇಗೆಂದರೆ, ಪ್ರಾಚೀನ ಕಾಲದಲ್ಲಿ ಶೌರ್ಯಪುರ ಎಂಬ ನದಿ ತೀರದ ಸುಂದರ ನಗರವು ತನ್ನ ಧರ್ಮ, ಶೌರ್ಯ ಮತ್ತು ಶಕ್ತಿ ದೃಷ್ಟಿಯಿಂದ ಪ್ರಸಿದ್ಧವಾಗಿತ್ತು. ಈ ನಗರದಲ್ಲಿ 4 ಸಹೋದರರು ನೆಲೆಸಿದ್ದರು: ಅಗ್ನಿಕ, ನಿರ್ಜುನ, ಯತೀಂದ್ರ ಮತ್ತು ಧರ್ಮದೇವ. ಪ್ರತಿಯೊಬ್ಬರೇ ತಮ್ಮದೇ ಶಕ್ತಿಯಲ್ಲಿ ಅಪೂರ್ವ ಸಾಧಕತೆ ಹೊಂದಿದ್ದರು. ಅಗ್ನಿಕನು ದೈಹಿಕ ಶಕ್ತಿಯ ಪ್ರತಿರೂಪ, ನಿರ್ಜುನನು ತೀಕ್ಷ್ಣ ಯುದ್ಧತಂತ್ರ ಮತ್ತು ಮನೋಬಲದಲ್ಲಿ ಶ್ರೇಷ್ಠ, ಯತೀಂದ್ರನು ಧೈರ್ಯ ಮತ್ತು ನಿರ್ಣಯಶೀಲತೆಯಲ್ಲಿ ವಿರಳ. ಧರ್ಮದೇವನು ಜ್ಞಾನ ಮತ್ತು ತಂತ್ರಜ್ಞಾನದ ಮೂಲಕ ಸೇನೆಯ ಒಕ್ಕೂಟವನ್ನು ಶಕ್ತಿಶಾಲಿಯಾಗಿ ನಿರ್ವಹಿಸುತ್ತಿದ್ದನು. ಈ 4 ಶೂರ ಯೋಧರ ಶಕ್ತಿ ಕೇವಲ ವೈಯಕ್ತಿಕ ಶಕ್ತಿಯಲ್ಲ, ಅವರ ಒಕ್ಕೂಟ ಮತ್ತು ಪರಸ್ಪರ ಅವಲಂಬನೆಯಿಂದ ಪೂರ್ತಿಯಾಗಿ ಬೆಳಗುತ್ತಿದ್ದಿತು. ಒಂದು ದಿನ ಶತ್ರು ರಾಷ್ಟ್ರದ ರಾಜ ಕಪಿಲನು ತನ್ನ ಯೋಧರೊಂದಿಗೆ ಶೌರ್ಯಪುರವನ್ನು ಆಕ್ರಮಿಸಲು ಮುಂದಾದನು. ಆತನು ಪೌರಾಣಿಕ ಶಕ್ತಿ ಮತ್ತು ಯುದ್ಧತಂತ್ರದಲ್ಲಿ ಶ್ರೇಷ್ಠರಾದ ಪಾಂಡವ ಸಮಾನ ಶಕ್ತಿಯ ಒಂದು ಸೇನೆಯ ಕುರಿತು ಕೇಳಿ ಅಚ್ಚರಿಯಾದನು. ಆದ್ದರಿಂದ ಶೌರ್ಯಪುರದ ಪ್ರಬಲ ಯೋಧರ ಶಕ್ತಿಯನ್ನು ಪರೀಕ್ಷಿಸಲು ತನ್ನ ಯುದ್ಧ ಯುಕ್ತಿಯನ್ನು ರೂಪಿಸಿಕೊಂಡನು. ಆದರೆ ಶತ್ರು ರಾಜನು ಕಂಡನು, ನಗರದಲ್ಲಿ ಪ್ರತಿಯೊಬ್ಬ ಯೋಧನ ವೈಯಕ್ತಿಕ ಶಕ್ತಿ ಮಾತ್ರವಲ್ಲ, ಅವರ ಒಕ್ಕೂಟ ಶಕ್ತಿಯು ಶತ್ರು ಸೇನೆಯನ್ನು ಎದುರಿಸಲು ಪರಿಪೂರ್ಣವಾಗಿತ್ತು. ಅಗ್ನಿಕನು ತನ್ನ ಭೀಕರ ದೈಹಿಕ ಶಕ್ತಿಯಿಂದ ಶತ್ರುಗಳನ್ನು ದೌರ್ಬಲ್ಯಗೊಳಿಸುತ್ತಿದ್ದನು. ನಿರ್ಜುನನು ಯುದ್ಧ ತಂತ್ರಜ್ಞಾನದ ಮೂಲಕ ಶತ್ರು ಸೈನ್ಯದ ನಡವಳಿಕೆಯನ್ನು ನಿಯಂತ್ರಿಸುತ್ತಿದ್ದನು. ಯತೀಂದ್ರನು ಧೈರ್ಯದಿಂದ ಶಕ್ತಿಯೊಳಗಿನ ಸಮತೋಲನವನ್ನು ತೋರಿಸುತ್ತಿದ್ದನು. ಧರ್ಮದೇವನು ಸಂಘಟನೆಯ ಶಕ್ತಿಯ ಮೂಲಕ ಒಟ್ಟಾರೆ ಸೇನೆಯ ಸ್ಥಿರತೆ ಮತ್ತು ಸಮರ್ಥತೆಯನ್ನು ನಿರ್ವಹಿಸುತ್ತಿದ್ದನು. ಕಪಿಲನು ಶಕ್ತಿಯ ವೈವಿಧ್ಯತೆಯನ್ನು ಗಮನಿಸುತ್ತಾ, ಪ್ರತ್ಯೇಕ ವ್ಯಕ್ತಿಗಳ ಶಕ್ತಿಯು ಒಟ್ಟಿನಲ್ಲಿ ಎಷ್ಟು ಭೀಕರ ಪರಿಣಾಮವನ್ನುಂಟು ಮಾಡಬಲ್ಲದು ಎಂಬುದನ್ನು ಅರಿತುಕೊಂಡನು. ಅವನು ಮನಸ್ಸಿನಲ್ಲಿ ತಾಳಿಕೊಂಡನು, ವೈಯಕ್ತಿಕ ಶಕ್ತಿ ಮುಖ್ಯವಾದರೂ ಒಕ್ಕೂಟ ಶಕ್ತಿ ಮತ್ತು ಪರಮಾತ್ಮ ಶಕ್ತಿಯೊಂದಿಗೆ ಸಂಯೋಜನೆಯಾಗಬೇಕು. ಒಂದರ ಮೇಲೊಂದು ಅವಲಂಬಿತವಿಲ್ಲದೆ ನಡೆಯುವ ಶಕ್ತಿ ಸಂಪೂರ್ಣವಾಗಿ ಕಾರ್ಯನಿರ್ವಹಿಸಲು ಸಾಧ್ಯವಿಲ್ಲ. ಈ ಅರಿವು ಅವನ ಮನಸ್ಸಿಗೆ ನವಜೀವನದಂತೆ ಬೆಳಗಿತು. ಏಕೆಂದರೆ ಜೀವನದಲ್ಲಿ ವೈಯಕ್ತಿಕ ಶಕ್ತಿ ಮಾತ್ರವಲ್ಲ, ಒಕ್ಕೂಟ ಮತ್ತು ಸಂಯೋಜನೆಯ ಶಕ್ತಿ ನಿಜವಾದ ಶಕ್ತಿಯ ಮೂಲವಾಗಿರುತ್ತದೆ ಎಂಬುದನ್ನು ಆತನು ತಿಳಿದುಕೊಂಡನು.
ಅದರಲ್ಲಿ ದ್ವೈತ ಸಿದ್ಧಾಂತ ಸ್ಪಷ್ಟವಾಗಿ ತೋರುತ್ತದೆ. ಪ್ರತಿ ಯೋಧನ ವೈಶಿಷ್ಟ್ಯತೆಯು ವಿಭಿನ್ನ. ಅಗ್ನಿಕನು ಭೀಕರ ಶಕ್ತಿಯಲ್ಲಿ, ನಿರ್ಜುನನು ತಂತ್ರಜ್ಞಾನದ ನೈಪುಣ್ಯದಲ್ಲಿ, ಯತೀಂದ್ರನು ಧೈರ್ಯದಲ್ಲಿ, ಧರ್ಮದೇವನು ಜ್ಞಾನ ಮತ್ತು ಯುಕ್ತಿಯಲ್ಲಿ ವಿಶಿಷ್ಟ. ಪ್ರತಿಯೊಬ್ಬನೂ ತಮ್ಮ ವೈಯಕ್ತಿಕ ಶಕ್ತಿಯ ಮೂಲಕ ಕಾರ್ಯನಿರ್ವಹಿಸುತ್ತಿದ್ದನು. ಆದರೆ ಒಟ್ಟಿನಲ್ಲಿ ಅವರ ಶಕ್ತಿ ಒಂದು ಪರಿಪೂರ್ಣತೆಯೊಂದಿಗೆ ಸೇರುವುದರಿಂದ ಶತ್ರುಗಳಿಗೆ ತೀವ್ರ ಭೀಕರ ಪ್ರತಿಕ್ರಿಯೆ ಉಂಟಾಗುತ್ತಿತ್ತು. ಜೀವನದಲ್ಲಿ ಇದು ನಮಗೆ ಸೂಚಿಸುತ್ತದೆ, ಪ್ರತಿಯೊಬ್ಬರ ವೈಶಿಷ್ಟ್ಯತೆಯು ಮಹತ್ವಪೂರ್ಣವಾಗಿದೆ, ಆದರೆ ಒಟ್ಟಿನಲ್ಲಿ ಸಹಕಾರ ಮತ್ತು ಸಂಯೋಜನೆಯಿಂದ ಮಾತ್ರ ಸಮಗ್ರ ಜಯ ಸಾಧ್ಯ. ಅದ್ವೈತ ದೃಷ್ಟಿಕೋನದಲ್ಲಿ ಎಲ್ಲ ವೈಶಿಷ್ಟ್ಯತೆಯಲ್ಲಿಯೂ ಪರಮಾತ್ಮ ಶಕ್ತಿ ಅಡಗಿರುವುದು ಸ್ಪಷ್ಟವಾಗುತ್ತದೆ. ಭೀಮ, ಅರ್ಜುನ, ಧೃಷ್ಟದ್ಯುಮ್ನ ಅಥವಾ ಅಗ್ನಿಕ, ನಿರ್ಜುನ, ಯತೀಂದ್ರ, ಧರ್ಮದೇವ ಅವರ ವೈಯಕ್ತಿಕ ಶಕ್ತಿ ಪ್ರತ್ಯೇಕವಾಗಿಯೇ ಕಂಡರು. ಮೂಲ ಶಕ್ತಿ ಒಂದೇ. ಎಲ್ಲ ಶಕ್ತಿಗಳು, ವೈಶಿಷ್ಟ್ಯತೆಗಳು, ಧೈರ್ಯ, ಜ್ಞಾನ, ಶೌರ್ಯ, ಈ ಅರಿವು ವ್ಯಕ್ತಿಯ ಮನಸ್ಸಿಗೆ ಶಾಂತಿ, ವಿಶ್ವಾಸ ಮತ್ತು ಧೈರ್ಯವನ್ನು ತಂದೀತು, ಏಕೆಂದರೆ ತನ್ನ ವೈಯಕ್ತಿಕ ಶಕ್ತಿ ಮಾತ್ರವಲ್ಲ, ಪರಮಾತ್ಮ ಶಕ್ತಿ ಸಹ ಕಾರ್ಯನಿರ್ವಹಿಸುತ್ತಿದೆ ಎಂಬುದು ಅರಿತುಕೊಳ್ಳಬಹುದು. ವಿಶಿಷ್ಟಾದ್ವೈತ ತತ್ವವು ಈ ಕಥೆಯನ್ನು ಇನ್ನಷ್ಟು ಸಮಗ್ರವಾಗಿ ಮಾಡುತ್ತದೆ. ವೈಶಿಷ್ಟ್ಯತೆಯೊಂದಿಗೆ ಏಕತೆಯನ್ನು ಸಾಧಿಸುವುದು ನಿಜವಾದ ಶಕ್ತಿ. ಪ್ರತಿಯೊಬ್ಬನೂ ತನ್ನ ಶಕ್ತಿಯನ್ನು ಸ್ವತಂತ್ರವಾಗಿ ತೋರಿಸುತ್ತಿದ್ದರೂ ಪರಮಾತ್ಮ ಅಥವಾ ಒಕ್ಕೂಟ ಶಕ್ತಿಯೊಂದಿಗೆ ಸಂಯೋಜನೆಯಾಗಿಯೇ ಅವರು ಶಕ್ತಿಶಾಲಿಯಾಗಿದ್ದರಂತೆ. ಅಗ್ನಿಕನು ತನ್ನ ಭೀಕರ ಶಕ್ತಿಯನ್ನು ಧರ್ಮದ ಸೇವೆಗೆ ಸಮರ್ಪಿಸಿದನು. ನಿರ್ಜುನನು ತಂತ್ರಜ್ಞಾನದಿಂದ ನ್ಯಾಯ ಉಳಿಸಿದನು. ಯತೀಂದ್ರನು ಧೈರ್ಯದಿಂದ ನಡವಳಿಕೆ ತೋರಿದನು. ಧರ್ಮದೇವನು ಒಕ್ಕೂಟದ ಶಕ್ತಿಯನ್ನು ನಿರ್ವಹಿಸಿದನು. ವೈಶಿಷ್ಟ್ಯತೆಯೊಂದಿಗೆ ಏಕತೆಯ ಸಂಯೋಜನೆಯೇ ಶತ್ರು ಸೇನೆಗೆ ನಿರಂತರ ಭೀತಿಯನ್ನು, ಯಶಸ್ಸಿನ ಮೂಲವನ್ನು ಉಂಟುಮಾಡಿತು. ಈ ಪೌರಾಣಿಕ ಕಥೆ ನಮಗೆ ತಿಳಿಸುತ್ತದೆ, ಜೀವನದಲ್ಲಿ ವೈಯಕ್ತಿಕ ಶಕ್ತಿ, ಧೈರ್ಯ, ಶೌರ್ಯ ಮತ್ತು ಜ್ಞಾನ ಮಹತ್ವಪೂರ್ಣ, ಆದರೆ ಒಕ್ಕೂಟ, ಸಹಕಾರ ಮತ್ತು ಪರಮಾತ್ಮ ಶಕ್ತಿಯೊಂದಿಗೆ ಜೋಡಿಸಿಕೊಂಡಾಗ ಮಾತ್ರ ಶಕ್ತಿ ಸಂಪೂರ್ಣವಾಗಿ ಹೊರಹೊಮ್ಮುತ್ತದೆ. ಪ್ರತಿಯೊಬ್ಬನ ವೈಶಿಷ್ಟ್ಯತೆಯನ್ನು ಗುರುತಿಸಿ ಅದನ್ನು ಉಳಿಸಿಕೊಂಡು ಒಕ್ಕೂಟ ಮತ್ತು ಪರಮಾತ್ಮ ಶಕ್ತಿಯೊಂದಿಗೆ ಸಂಯೋಜಿಸಬೇಕು. ವೈವಿಧ್ಯತೆಯಲ್ಲಿಯೂ ಏಕತೆಯಲ್ಲಿಯೂ ಸಮಗ್ರ ಜಯ ಸಾಧ್ಯ. ಈ ಪಾಠವು ಧೈರ್ಯ, ಶೌರ್ಯ, ಜ್ಞಾನ ಮತ್ತು ಪರಮಾತ್ಮ ಶಕ್ತಿಯ ಸಂಕಲನವೇ ಜೀವನದಲ್ಲಿ ನಿಜವಾದ ಯಶಸ್ಸಿಗೆ ಮಾರ್ಗದರ್ಶಕ ಎಂಬುದನ್ನು ತೋರಿಸುತ್ತದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.